ಯಾವುದೇ ಕಡೆಯಿಂದನೂ ಇದು ಫಸ್ಟ್ ಜನರೇಷನ್ ಆಕ್ಟಿವಾ ಥರ ಇಲ್ಲ. ಪಾರ್ಷೆ 911 ನೋಡಿ ಬೆಳಿಗ್ಗೆನೆ ಸಾಕಾಗಿ ಕಾಣಿಸ್ತಾ ಇದೆ. ಆಕ್ಟಿವಾ ಬರೋಕ್ಕಿಂತ ಮುಂಚೆ ಇಂಡಿಯನ್ ರೋಡ್ಸ್ನ ರೂಲ್ ಮಾಡ್ತಾ ಇದ್ದಿದ್ದು ಬಂದ್ಬಿಟ್ಟು 2 ಗಾಡಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮೋಟೋ ಡೈಮೆನ್ಷನ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಯಾವ ಗಾಡಿ ತಂದಿದ್ದೀನಿ ಅಂದರೆ ದವೋಜಿ ಆಕ್ಟಿವಾ. ನೋಡಿ ಫುಲ್ಲು ರೀಸ್ಟೋರ್ ಆಗಿದೆ ಈ ಗಾಡಿ. A to Z ಒಂದೊಂದು ಪಿನ್ ಪಾಯಿಂಟ್ ಕೂಡ ರೀಸ್ಟೋರ್ ಆಗಿದೆ. ಯಾವುದು ಸ್ಟಾಕ್ ಇಲ್ಲ, ಎಲ್ಲ ಹಂಗೆ ಹೊಸ ಶೋರೂಮಿಂದ ತೊಗೊಂಬಂದಿರೋ ಗಾಡಿ ಥರ ಇದೆ. ನೋಡಿ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ. ಇದರಲ್ಲಿರೋ ಕಲರ್ ತೋರಿಸ್ತೀನಿ. ಇದು ಆ್ಯಕ್ಚುಯಲ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರು, ನಾವು ಬ್ಲೂ ಮಾಡಿದ್ದೀರಿ. ನೋಡಿ ಬ್ಲೂ ಪರ್ಲ್ಸ್ ಇದೆ, ಸಕ್ಕದಾಗಿ ಕಾಣಿಸ್ತಾ ಇದೆ ಸನ್ಲೈಟ್ಗೆ. ಏನು ಲುಕ್ ಇದೆ ನೋಡಿ. ಆಮೇಲೆ ಈ ಕಲರ್ಗೆ ಆ್ಯಕ್ಟಿವಾನ ನೋಡಿ, ನಾರ್ಮಲ್ ಆ್ಯಕ್ಟಿವಾ ಸಿಲ್ವರ್ ಕಲರ್ದಲ್ಲಿ ಆ್ಯಕ್ಟಿವಾ ಅಂತ ಬರ್ದಿರುತ್ತೆ. ನಾವು ಗೋಲ್ಡ್ ಕಲರ್ ಮಾಡಿಸಿದ್ದೀರಿ. ಈ ಬ್ಲೂ ಕಲರ್ಗೆ ಮತ್ತು ಈ ಗೋಲ್ಡ್ಗೆ ಸಕ್ಕದಂಗೆ ಮ್ಯಾಚ್ ಆಗುತ್ತೆ. ಈ ಥರ ಕಲರ್ ಎಲ್ಲೂ ಯಾವ ಆ್ಯಕ್ಟಿವಾದಲ್ಲೂ ನೋಡಿರಲ್ಲ. ಇದು ಬಂದ್ಬಿಟ್ಟು 2008 ಮಾಡಲು. ಇದು ಬಂದು 18 ವರ್ಷ ಆಯಿತು. ಯಾವುದೇ ಕಡೆಯಿಂದನೂ ಇದು 18 ವರ್ಷ ಗಾಡಿ ಥರನೇ ಇಲ್ಲ. ಇವಾಗ ಬಂದಿರೋ ಆ್ಯಕ್ಟಿವಾ 6G ಥರ ಇದೆ. ಹಾಗೆ ಬಟ್ಟರ್ ಸ್ಮೂತ್ ಆಗಿದೆ ಗಾಡಿ ಮಾತ್ರ. ಸೊ ಆ್ಯಕ್ಟಿವಾ 1G 102cc ಮತ್ತು 7 bhp ಮತ್ತು 9 Nm ಆಫ್ ಟಾರ್ಕ್ ಕೊಡುತ್ತೆ. ಇದರಲ್ಲಿರೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದ್ಬಿಟ್ಟು ಅನಲಾಗ್ ಸ್ಪೀಡೋಮೀಟರು. ಇದರಲ್ಲಿ ಸ್ಪೀಡ್ ತೋರಿಸುತ್ತೆ, ಆಮೇಲೆ ಫ್ಯೂಲ್ ಗೇಜ್ ಇದೆ, ಇಂಡಿಕೇಟರ್ ಸಿಂಬಲ್ಸ್ ತೋರಿಸುತ್ತೆ, ಆಮೇಲೆ ಐ ಬೀಮ್ ತೋರಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ತೋರಿಸಲ್ಲ. ಅದೇ ಇವಾಗ ಬಂದಿರೋ ಆ್ಯಕ್ಟಿವಾ 6G, ಆ್ಯಕ್ಟಿವಾ 125 ಎಲ್ಲ ಫುಲ್ ಡಿಜಿಟಲ್ಲು. TFT ಡಿಸ್ಪ್ಲೇ ಇರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ ತುಂಬ ಇದೆ. ಇದು ಫುಲ್ ರಾ ಗಾಡಿ. ಇದರಲ್ಲಿ ನೋಡಿ ಆರನ್ ಸೌಂಡ್ ಕೇಳಿಸ್ತೀನಿ. ಸ್ಟಾಕ್ ಆರನ್ ಇಲ್ಲ, ಸ್ಟಾಕ್ ಆರನ್ ಬೇರೆದು ಬರುತ್ತೆ, ನಾವು ಬೇರೆ ಆರನ್ ಹಾಕ್ಸಿದ್ದೀರಿ. ಸೀಟ್ ಕೂಡ ಚೇಂಜು ನೋಡಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಹೊಸ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಆಮೇಲೆ ವೀಲ್ ನೋಡಿ, ವೀಲ್ ಕೂಡ ಪೇಂಟ್ ಮಾಡಿಸಿದ್ದೀರಿ, ರೀಪೇಂಟು. ಏನು ಶೈನಿಂಗ್ ಆಗಿದೆ ನೋಡಿ ಸನ್ಲೈಟ್ಗೆ, ಫುಲ್ ಸಿಲ್ವರ್ ಆಗಿ. ಫುಲ್ ಗಾಡಿನೇ ಹಂಗೆ ಹೊಸ ಥರ ಇದೆ. ಹೊಸ ಆ್ಯಕ್ಟಿವಾ ಕೂಡ ಇಷ್ಟು ಚೆನ್ನಾಗಿ ಕಾಣಿಸಲ್ಲ. ಆ್ಯಕ್ಟಿವಾ ಬರೋಕ್ಕಿಂತ ಮುಂಚೆ ಇಂಡಿಯನ್ ರೋಡ್ಸ್ನ ರೂಲ್ ಮಾಡ್ತಾ ಇದ್ದಿದ್ದು ಬಂದ್ಬಿಟ್ಟು 2 ಗಾಡಿ, ಒಂದು TVS ಸ್ಕೂಟಿ ಮತ್ತು ಕೆನೆಟಿಕ್ ಹೋಂಡಾದಲ್ಲಿ ಫಸ್ಟ್ ಎಕ್ಸ್ಲೇಟರ್ ಗಾಡಿ ಬಿಟ್ಟಿದ್ದು ಬಂದ್ಬಿಟ್ಟು ಬೇರೆ ಯಾವುದೂ ಅಲ್ಲ, ಇದೇ ಮಾಡಲು ಆಕ್ಟಿವಾ 1G. ಅದಕ್ಕೆ ಮುಂಚೆ ಕೆನೆಟಿಕ್ ಹೋಂಡಾ ಬಿಟ್ಟಿದ್ರು. ಅದೇ ಬೇರೆ ಹೋಂಡಾ ಇಂದ ಬಿಟ್ಟಿರಲಿಲ್ಲ, ಕೆನೆಟಿಕ್ ಇಂದ ಕೊಲ್ಯಾಬ್ ಮಾಡ್ಕೊಂಡು ಬಿಟ್ಟಿದ್ರು. ಆದರೆ ಫಸ್ಟ್ ಹೋಂಡಾ ಕಡೆಯಿಂದ ಸಪ್ರೇಟ್ ಆಗಿ ಹೋಂಡಾ ಮಾಡಲಲ್ಲೇ ಬಿಟ್ಟಿದ್ದು ಬಂದ್ಬಿಟ್ಟು ಇದೆ ಫಸ್ಟ್ ಗಾಡಿ ಬಂದ್ಬಿಟ್ಟು ಹೋಂಡಾ ಆಕ್ಟಿವಾನೇ. ಆಕ್ಟಿವಾ 6G ಎಷ್ಟು ಹೊಸದು ಕಾಣಿಸುತ್ತೋ ಅದಕ್ಕಿಂತ ಹೊಸದು ಕಾಣಿಸ್ತಾ ಇದೆ ನೋಡಿ. ಏನು ಸಕ್ಕದಾಗಿದೆ. ಆಮೇಲೆ ಇದ್ರಲ್ಲಿ ಫುಲ್ ಬಾಡಿ ಒಂದು ಸ್ಟೀಲ್ ಗೇಜು ನೋಡಿ, ಫುಲ್ ಹಾರ್ಡ್ ಸ್ಟೀಲ್ ಬರುತ್ತೆ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಈ ಗಾಡಿ. ಸಿಟಿಗೆ ಆಮೇಲೆ ಫ್ಯಾಮಿಲಿಗೆ, ಇಂಡಿಯನ್ ರೋಡ್ಸ್ಗೆ ಒನ್ ಆಫ್ ದ ಬೆಸ್ಟ್ ಬೈಕ್ ಅಂದರೆ ಆಕ್ಟಿವಾನೇ. ಇದರಲ್ಲಿ ಬಂದ್ಬಿಟ್ಟು ಫ್ರಂಟ್ ಟು ಬ್ಯಾಕು 2 ಡ್ರಮ್ ಬ್ರೇಕ್ಸ್ ಬರುತ್ತೆ. ಇವಾಗ ಬಂದಿರೋ ಆಕ್ಟಿವಾ 6G ಮತ್ತು 125 ಎಲ್ಲ ಡಿಸ್ಕ್ ಕೊಟ್ಟಿದ್ದಾರೆ. ಆ ಬ್ರೇಕ್ಸ್ ಹಿಡಿದ್ರೆ ಸ್ಪೀಡಾಗಿ ಹೋಗಿ ನಾವು ಬ್ರೇಕ್ಸ್ ಹಿಡಿದ್ರೆ ಮುಂದೆ ಫುಲ್ ವೈಬ್ರೇಷನ್ ಆಗುತ್ತೆ ಡ್ರಮ್ ಬ್ರೇಕ್ಸ್ ಇರೋದ್ರಿಂದ. ಆಮೇಲೆ ಇದು ಇಂಟರ್ನಲ್ ಚೇಂಜ್ ಬಂದ್ಬಿಟ್ಟು ಇದಕ್ಕೆ ಆಕ್ಟಿವಾ 125 ಕಾರ್ಬೊರೇಟರ್ ಹಾಕಿದ್ದೀರಿ. ಆಕ್ಸಿಡೆಂಟ್ ಮಾಡಿದ್ರೆ ಏನು ಡೆಂಟ್ ಆಗುತ್ತೆ, ಫುಲ್ ಪಾರ್ಟ್ ಎಲ್ಲ ಹೊಡೆದೋಗೋ ಸೀನೇ ಇಲ್ಲ ಈ ಗಾಡಿಯಲ್ಲಿ. ಏನು ಸ್ಮೂತಾಗಿ ಹೋಗುತ್ತೆ ನೋಡಿ, ರೋಡ್ಸ್ಗಳೆಲ್ಲ ಸಕ್ಕದಾಗಿ ಹೋಗುತ್ತೆ. ಆದರೆ ವೈಬ್ರೇಷನ್ಸ್ ಮಾತ್ರ ಸಿಕ್ಕಾಪಟ್ಟೆ ಗುರು. 50ಇಂದ 60 ಹೋಗ್ತಾ ಇದ್ದಂಗೆ ನೋಡಿ. ಆನ್ ಮಾಡ್ತೀನಿ, ಏನು ಸ್ಮೂತಾಗಿ ಸ್ಟಾರ್ಟ್ ಆಗುತ್ತೆ ನೋಡಿ. ಹೊಸ BS6 ಈ ಆಕ್ಟಿವಾ 6G ಕೂಡ ಸ್ಮೂತಾಗಿ ಸ್ಟಾರ್ಟ್ ಆಗಲ್ಲ, ಇದು ಸ್ಮೂತಾಗಿ ಸ್ಟಾರ್ಟ್ ಆಗುತ್ತೆ ನೋಡಿ. ಸ್ಟಾರ್ಟ್ ಮಾಡ್ತೀನಿ ನೋಡಿ, ಏನು ಸ್ಮೂತಾಗಿ ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ಎಕ್ಸಾಸ್ಟ್ ತೋರಿಸ್ತೀನಿ ನೋಡಿ. ಇದರಲ್ಲಿ ಏನು ಅಷ್ಟೊಂದು ಸೌಂಡ್ ಎಲ್ಲ ಬರಲ್ಲ. ಇದರಲ್ಲಿರೋ ಸಾಕ್ ಅಬ್ಸರ್ವ್ ನೋಡಿ, ಏನು ಸಕ್ಕದಾಗಿದೆ. ಏನೇ ಹಳ್ದಲ್ಲಿ ಬಿಟ್ರೇನೋ ಅಷ್ಟೊಂದು ಫೀಲ್ ಆಗಲ್ಲ. ಏನು ಸಕ್ಕದಾಗಿದೆ ಸಾಕ್ ಅಬ್ಸರ್ವ್. ಇದರಲ್ಲಿ ನಾರ್ಮಲ್ ಸಾಕ್ ಅಬ್ಸರ್ವ್. ಇಲ್ಲಿರೋ ರೋಡ್ಸ್ಗೆ 1 ಅವರಿಂದ ಓಡಿಸ್ತಾ ಇದ್ದೀನಿ, ಎಲ್ಲೂ ನನಗೆ ಸಾಕಪ್ಪ ಅಂತ ಅನಿಸಿಲ್ಲ. ಈ ಗಾಡಿಯಲ್ಲಿ ಆರಾಮಾಗಿದೆ, ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೇ ಕಡೆಯಿಂದನೂ ಇದು ಫಸ್ಟ್ ಜನರೇಷನ್ ಆಕ್ಟಿವಾ ಥರ ಇಲ್ಲ. ಇವಾಗ ಬಂದು 6G ಥರ ಇದೆ ನೋಡಿ. ಏನು ಸಕ್ಕದಾಗಿದೆ. ಮಾರ್ಕೆಟಲ್ಲಿ ಅಪ್ರಿಲಾ ಇರ್ಬೋದು, ಎಂಟಾರ್ಕ್ ಇರ್ಬೋದು, ಇರೋದು ಯಾವುದೇ ಇರ್ಬೋದು, ಆದರೆ ಆಕ್ಟಿವಾ ಲೆಗಸಿ ಬೇರೆ ಯಾವ ಗಾಡಿಗೂ ಇರಲಿಲ್ಲ. ಹೋಗ್ತಾ ಇಂಡಿಯನ್ ಮಾರ್ಕೆಟ್ ಅಲ್ಲಿ 2014 ಅಲ್ಲಿ ಆಕ್ಟಿವಾ ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಬೈಕ್ಸ್ ಆಗಿತ್ತು. ಇದಕ್ಕೆ ನೆವರ್ ಡೈಯಿಂಗ್ ಮಿಷಿನ್ ಅಂತ ಕೂಡ ಹೆಸರು ಬಂತು. ಇದೇ 18 ವರ್ಷ ಆಯ್ತು ಗುಡು. ನೋಡಿ ಏನ್ ಸಕ್ಕದಾಗಿದೆ ಈ ಗಾಡಿ. ಈ ಗಾಡಿ ಬಂದ್ಬಿಟ್ಟು 45ಇಂದ 50 ಮೈಲೇಜ್ ಕೊಡುತ್ತೆ. ಇದ್ರಲ್ಲಿ ಸರ್ವಿಸ್ ಬಂದ್ಬಿಟ್ಟು 1000ದಿಂದ 1500 ರೂಪಾಯಿ ಆಗ್ಬೋದು ಅಷ್ಟೇ, ಜಾಸ್ತಿ ಎಲ್ಲ ಆಗಲ್ಲ. ಚೌಕ್ ಇದೆ ಈ ಗಾಡಿಯಲ್ಲಿ. ಪೆಟ್ರೋಲ್ ಏನಾದ್ರು ಖಾಲಿ ಆದ್ರೆ ಚೌಕ್ ಆನ್ ಮಾಡ್ಕೊಂಡೇ ಹೋಗ್ಬಿಡ್ಬೋದು ನೋಡಿ. ಈ ಥರ ಜಾಗಕ್ಕೇನೆ ಈ ಥರ ಗಾಡಿ ಮಾಡಿರೋದು. ಸಂಧಿ ಬಂದಿಯಲ್ಲೆಲ್ಲ ನುಕ್ಕೊಂಡು ಹೋಗ್ಬಿಡೋದು.
ಫ್ಯಾಮಿಲಿಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಡಿಗೂ, ಇಲ್ಲೊಬ್ರು ಹಿಂದೆ ಒಬ್ರು ಅದ್ರ ಹಿಂದ್ಗಡೆ ಒಬ್ರು ಆರಾಮಾಗಿ 4 ಜನ ಹೋಗ್ಬೋದು ಈ ಸಿಟಿಯಲ್ಲಿ. ಅದು ಎಷ್ಟು ಆಕ್ಟಿವ್ ಇದೆಯೋ ಇಂಡಿಯಾದಲ್ಲಿ ಮಾತ್ರ ನೋಡಿ, ಇಲ್ಲೇ ಒಂದು ಆಕ್ಟಿವ್ ಹೋಗ್ತದೆ. Porsche 911 ನೋಡಿ, ಬೆಳಿಗ್ಗೆನೆ ಸಕ್ಕತ್ತಾಗಿ ಕಾಣಿಸ್ತದೆ ನೋಡಿ, ಹೆಂಗಿದೆ ರೆಡ್ ಕಲರ್, ಸಕ್ಕತ್ತಾಗಿ ಕಾಣಿಸ್ತಿದೆ. ಈ ಗಾಡಿಯಲ್ಲಿ ಸ್ಪೀಡಾಗಿ ಹೋಗಿ ಕಟ್ಟಿಂಗಲ್ಲಿ ಕಾರ್ನರಿಂಗ್ ಮಾಡ್ತಾರ ಅಂದ್ರೆ ಅಷ್ಟೇ. ಈ ಆಕ್ಟಿವಾಗೂ ಇವಾಗಿರೋ ಆಕ್ಟಿವಾಗೂ ಏನು ಡಿಫ್ರೆನ್ಸ್ ಅಂದರೆ, ಇದು ಸಿಕ್ಕಾಪಟ್ಟೆ ವೆಯ್ಟ್ ಜಾಸ್ತಿ, ಅದರಲ್ಲೂ ಅಷ್ಟೊಂದು ವೆಯ್ಟ್ ಇಲ್ಲ. ಅರ್ಲಿ 2000 ಇಂಡಿಯನ್ ಮಾರ್ಕೆಟಲ್ಲೇ ಆಕ್ಟಿವಾ ಹೆಂಗೆ ರೂಲ್ ಮಾಡ್ತಂದ್ರೆ ಸಿಕ್ಕಾಪಟ್ಟೆ ರೂಲ್ ಮಾಡ್ತು. ಒನ್ ಆಫ್ ದ ಬೆಸ್ಟ್ ಎಕ್ಸ್ಲೇಟರ್ ಗಾಡಿ ಆಗಿತ್ತು, ಎಲ್ಲರಿಗೂ ಇಷ್ಟ ಆಗ್ಬಿಡ್ತು.